ಒಂದು ವೇಳೆ ನೀನು ಆ ಥರ ತಪ್ಪು ಮಾಡಿದೀಯ ಅಂತ ಅಂದ್ಕೊಂಡ್ರೆ ನೀನು ಅದನ್ನು ಬೇಕಂತ ಮಾಡಿರಲ್ಲ. ಆ ವ್ಯಕ್ತಿ ಈ ಹಿಂದೆ ನಿನ್ನ ಹತ್ರ ನಡ್ಕೊಂಡಿರೋ ರೀತಿ ಹಿನ್ನೆಲೆಯಲ್ಲಿ ನೀನು ಆ ಥರ ವರ್ತಿಸಿರ್ತೀಯ. ಆದರೆ ನೀನು ಎದುರಿಗಿರೋ ವ್ಯಕ್ತಿ ತನ್ನ ತಪ್ಪನ್ನು ತಿದ್ಕೊಂಡು ನಿನ್ನ ಹತ್ರ ಕ್ಷಮೆ ಕೇಳಿದರೆ ನೀನು ಅವನ ಹಳೆ ತಪ್ಪುಗಳನ್ನು ಮತ್ತೆ ಎಳೆದಾಡಿ ರಾಡಿ ಮಾಡಬಾರ್ದು ಅಷ್ಟೇ. ಅವರು ತಮ್ಮನ್ನು ತಾವು ತಿದ್ದುಕೊಂಡು ಪಶ್ಚಾತ್ತಾಪ ಪಡೋ ಮನಸ್ಸು ಮಾಡಿರ್ತಾರಲ್ಲ, ಆ ಮನಸ್ಥಿತಿಗಾದ್ರೂ ಮರ್ಯಾದೆ ಕೊಡಬೇಕು. ಯಾರೇ ಆಗ್ಲಿ ಕಣೆ, ಒಬ್ಬ ವ್ಯಕ್ತಿ ಕೆಟ್ಟ ಸಮಯದಲ್ಲಿರೋವಾಗ ನಾವು ಅವ್ರ ಜೊತೆ ಕೆಟ್ಟದಾಗಿ ವರ್ತಿಸಬಾರ್ದು. ಎಂಥ ಸಂದರ್ಭ ಬಂದ್ರು ಅವ್ರ ಹಿನ್ನೆಲೆನ ನಾವು ನೆನಪಲ್ಲಿ ಇಟ್ಕೊಂಡು ಅದ್ರ ಮೂಲಕ ನಾವು ಈಗ ಜಡ್ಜ್ ಮಾಡಬಾರ್ದು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅವಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ, ನಿನಗೂ ಎಲ್ಲ ಗೊತ್ತಾಗುತ್ತೆ ಅಷ್ಟೇ. ಸರಿ, ಏನ್ ಗೊತ್ತಾ, ನನಗೆ ಏನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀರಾ? ಏನೇ ಇವಾಗ ನೀನ್ ಯಾರಿಗೋ ಹರ್ಟ್ ಮಾಡ್ಬಿಟ್ಟಿದೀಯ ಅಂತ ನಿನಗ್ ನೋವಾಗ್ತಿದೆ ಅಲ್ವಾ? ನೀನು ಯಾರಿಗ ಹರ್ಟ್ ಮಾಡಿದ್ಯೋ ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬಿಡು, ಅವಾಗೆಲ್ಲ ಸರಿ ಹೋಗುತ್ತೆ ಅಷ್ಟೇ. ಲಕ್ಷ್ಮಿ, ದುರ್ಗಾ ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಿದ್ಯಾ? ನಾನು ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ದುರ್ಗಾ ಅಕ್ಕನ ಇವಾಗ ಆಗಲ್ಲ ಬಿಡಿ. ಆಗಲ್ವಾ? ಯಾಕೆ? ಯಾಕೆ ಅಂದ್ರೆ ದುರ್ಗಾ ಅಕ್ಕ ಮನೇಲಿಲ್ಲ, ಅದಕ್ಕೆ. ಅವ್ರು ಎಲ್ಲೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಲಕ್ಷ್ಮಿ? ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಹೋಗುವಾಗ ನಾನು ನೋಡ್ದೆ. ಹೌದಾ? ಏನಂದ್ರು? ನನ್ನ ಹತ್ರ ಏನೂ ಹೇಳಿಲ್ಲ. ಆದ್ರೆ ಅವ್ರು ಹೊರಗೆ ಹೋಗುವಾಗ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ರು, ಅರ್ಜೆಂಟ್ ಎಲ್ಲಿದ್ರು, ಆಮೇಲೆ ಕಾಬ್ರಿಯಲ್ಲೂ ಇದ್ರು. ಏನು ಗಾಬ್ರಿನಾ? ಹೌದು ಅತ್ತೆ, ತುಂಬಾ ಗಾಬರಿಯಲ್ಲಿದ್ರು. ಅವ್ರಿಷ್ಟು ಗಾಬರಿ ಆಗಿರೋದನ್ನ ನಾನು ನೋಡೇ ಇಲ್ಲ. ಆಮೇಲೆ ಅರ್ಜೆಂಟಾಗಿ ಹೋದ್ರು. ಇದೇ ಫಸ್ಟ್ ಟೈಮು ಅವ್ರು ಅಷ್ಟು ಅರ್ಜೆಂಟಾಗಿ ಹೋಗಿರೋದನ್ನ ನಾನು ನೋಡಿದ್ದು. ಲಕ್ಷ್ಮಿ, ದುರ್ಗಾ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರು, ಏನ್ ಮಾತಾಡ್ತಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರ ಹತ್ರ ಅಂತ ಗೊತ್ತಿಲ್ಲ, ಆದ್ರೆ ಅಂತರೂ ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದು ಕೇಳಿಸ್ತು. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ, ಅದು ಒಂದಲ್ಲ ಒಂದಿನ ಹೊರಗೆ ಬರ್ಲೇಬೇಕು. ಸತ್ಯನ ಹೊರಗೆ ತರೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಅಂತರ ಅಕ್ಕನ ಬಗ್ಗೆನಾ? ಬೇರೆ ಏನಾದ್ರೂ ಮಾತಾಡ್ತಿದ್ರಾ? ನೀನಾದ್ರೂ ಕೇಳಿಸ್ಕೊಂಡಿದ್ಯಾ? ಪ್ಲೀಸ್ ಲಕ್ಷ್ಮಿ, ನೆನ್ಪು ಮಾಡ್ಕೋ. ಯಾಕತ್ತೆ ಇಷ್ಟೊಂದು ಡೀಟೇಲ್ಸ್ ಕೇಳ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ ಲಕ್ಷ್ಮಿ, ಸುಮ್ಮನೆ ಜಸ್ಟ್ ಜನರಲಿ ಇನ್ಫಾರ್ಮೇಶನ್ಗೋಸ್ಕರ ಕೇಳಿದೆ ಅಷ್ಟೇ. ಇಲ್ಲ ಅತ್ತೆ, ನನಗೆ ಗೊತ್ತಿರೋದಿಷ್ಟೇ, ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಮೋಸ್ಟ್ಲಿ ಆಫೀಸ್ ಕೆಲಸದ ಮೇಲೆ ಹೋಗಿರ್ತಾರೆ ಅನ್ಸುತ್ತೆ. ನೀವೇ ಟೆನ್ಷನ್ ಮಾಡ್ಕೊಂತಿದ್ದೀರಾ? ಬರ್ತಾರೆ ಬಿಡಿ. ನಾನಾ ಟೆನ್ಷನ್? ಇಲ್ಲಪ್ಪ, ಸುಮ್ಮನೆ ಹಾಗೆ ಕೇಳಿದೆ. ನೀನು ಹೋಗು. ಅಂತರ ಅಕ್ಕನ ಬಗ್ಗೆ ಮಾತಾಡ್ಕೊಂಡು ಗಾಬ್ರಿಲಿ ಅವಸರದಲ್ಲಿ ಹೋಗಿದ್ದಾರೆ ಅಂದ್ರೆ ಏನಿರ್ಬೋದು? ದುರ್ಗಾ ಅವರೇ ಬರಲಿ, ಅವ್ರ ಹತ್ರನೇ ಮಾತಾಡ್ತೀನಿ. ಎಷ್ಟೋ ಸಲ ಏನೇನೋ ಹುಡುಕ್ತಾ ಇರ್ತೀವಿ, ಏನೇನೋ ಸಿಗುತ್ತೆ. ನೀವು ನನ್ನ ಹುಡುಕ್ತಾ ಇದ್ರಿ, ನಾನು ಸಿಕ್ಕಿದ್ದೀನಿ ಅಷ್ಟೇ. ಹೋಗ್ತಾ ಮಾತಾಡ್ತಿದ್ಯಾ? ಸರಿ, ನೀನ್ ಯಾಕೆ ಒಬ್ಳೆ ನಿಂತಿದ್ಯಲ್ಲಿ? ಜೀವನ ಒಗ್ಗಟ್ಟಾಗಬಾರ್ದು ಅಂತ ಒಬ್ಳೆ ನಿಂತಿದ್ದೀನಿ. ಅರ್ಥ ಆಗ್ಲಿಲ್ಲ. ನನ್ಗೆ ಎಲ್ಲೋ ಓದಿದ್ ನೆನಪು, ಕರಡಿಗಳಿರುತ್ತಲ್ಲ ಅವು ಗುಂಪಲ್ಲಿರಲ್ವಂತೆ, ಸಿಂಗಲ್ ಆಗೇ ಇರ್ತಾವಂತೆ. ಒಂಟಿಯಾಗಿ ಬದುಕಿ, ಒಂಟಿಯಾಗಿ ಅವ್ರ ಆಹಾರನ ಹುಡುಕಿ, ಒಂಟಿಯಾಗಿ ಜೀವನ ಮಾಡಿ, ಒಂಟಿಯಾಗೆ ಹೋಗ್ತಾವಂತೆ. ಮನುಷ್ಯರು ಆತರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅವಾಗ ಯಾರಿಂದಾನು ಯಾರಿಗೂ ನೋವಾಗಲ್ಲ, ಯಾರಿಗೂ ಬೇಜಾರಾಗಲ್ಲ. ಅದಕ್ಕೆ ನಾನು ಕರಡಿಯಾಗಿ ಕೊಟ್ಟಿದ್ಯಾ? ಇಲ್ಲ, ಒಬ್ಳೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನಿಂದ ನಿನ್ಗೆ ಹರ್ಟ್ ಆಗಿದೆಯಲ್ಲ? ಛೆ, ಹಾಗೇನೂ ಇಲ್ಲಪ್ಪ. ನಾನ್ ಬಂದಿದ್ದು ಅಜ್ಜಿ ಆರೋಗ್ಯಕ್ಕೋಸ್ಕರ ಅಷ್ಟೇ. ಅವ್ರ ಆರೋಗ್ಯ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಅದು ಬಿಟ್ರೆ ಬೇರೆ ಯಾವ ರೀಸನ್ನೂ ಇರ್ಲಿಲ್ಲ. ನಂಗೆ ಬೇರೆ ಯಾವ ಭಾವನೆನೂ ಇರ್ಲಿಲ್ಲ ಈ ಮನೆಗೆ ವಾಪಸ್ ಬರಕ್ಕೆ. ನಾನೀಗಾಗ್ಲೇ ಸೋತ್ ಬಿಟ್ಟಿದ್ದೀನಿ, ಮತ್ತೆ ಗೆಲ್ಲೋ ಆಸೆ ಇಲ್ಲ. ಸೋತವ್ರಿಗೆ ಗೆಲ್ಲೋ ಬೆಲೆ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಗೆದ್ದವ್ರಿಗೆ ಸೋಲು ಭಯ ಕಾಡ್ತಾನೆ ಇರುತ್ತೆ.
ನನ್ನ ಭಯ ಅಷ್ಟು ಈಸಿಯಾಗಿ ಬದುಕಕ್ಕೆ ಬಿಡಲ್ಲ ಲೀಲಾ. ಹಾಗೇನೂ ಇಲ್ಲ ರೀ, ಎಷ್ಟೋ ಸಲ ಭಯನೇ ನಮ್ಮ ಜೀವ ಉಳಿಸುತ್ತೆ. ನೀರಿನ ಭಯ ಇದ್ರೆ ನೀರ್ ಪಾಲಾಗೋದು ತಪ್ಪುತ್ತೆ, ಬೆಂಕಿ ಭಯ ಇದ್ರೆ ಸುಡೋದು ತಪ್ಪುತ್ತೆ, ವೇಗವಾಗಿ ಹೋಗೋ ಭಯ ಇದ್ರೆ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಹಾಗೆ ಪ್ರೀತಿ ಭಯ ಇದ್ರೆ ಮೋಸ ಹೋಗೋದು ತಪ್ಪುತ್ತೆ ಅಂತ್ಯಾ? ಏನೇನೆಲ್ಲ ಮಾಡಿದೆ, ಯಾವುದು ಕೈಗೂಡ್ತಾ ಇಲ್ಲ. ಬಿಸ್ನೆಸ್ ಆಗಿದ್ರೆ ಬಂಡವಾಳ ಹಾಕಿ ಲಾಭ ತೆಗಿಬೋದಾಗಿತ್ತು, ಆದ್ರೆ ಇದಂತ ಕೆಲಸ ಅಲ್ವಲ್ಲ. ತುಂಬಾ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಮಾಡ್ಬೇಕಾಗಿರುವಂತ ಕೆಲಸ. ಸ್ವಲ್ಪ ಯಾಮಾರಿದ್ರು ಮಾಡಿದ್ದೆಲ್ಲ ಊಫಿ ಆಗ್ಬಿಡುತ್ತೆ. ನಾನಿಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಫೋನ್ ಮಾಡಿ ಇನ್ನೂ ಆಗಿಲ್ವಾ ಅಂತ ನನ್ನ ಪ್ರಾಣ ತಿಂತಿದ್ದಾನೆ. ನಾನು ಪಡ್ತಿರೋ ಪಾಡು ಅವನಿಗೇನು ಗೊತ್ತು. ಹೇಗ್ ನಿಲ್ಲಿಸ್ಲಿ ಸರು, ಹೇಗ್ ನಿಲ್ಲಿಸ್ಲಿ? ನನ್ನ ಮನಸ್ಸಲ್ಲಿರೋ ನೋವು ಕಣ್ಣೀರಾಗಿ ಆಚೆ ಬರ್ತಿದೆ. ಅಂಥ ನೋವು ಏನಿದೆ ಅತ್ತೆ? ನನ್ನ ಹತ್ರ ಹೇಳ್ಕೊಳ್ಳಿ. ನೀವು ನನಗೆ ಬರೀ ಅತ್ತೆ ಅಲ್ಲ, ನನ್ನ ಅಮ್ಮ ಇದ್ದ ಹಾಗೆ. ನಿಮ್ಮ ಮಗು ಹತ್ರ ನೀವು ನೋವು ಹೇಳ್ಕೊಳ್ಳೋದಿಲ್ವಾ? ಅಮ್ಮನ ಎತ್ತೆಲೇ ನಿನ್ನಜ್ಜಿ. ನಾನು ಯಾವ ಸೀಮೆ ಅಮ್ಮನೇ ನಿಂಗೆ? ಇನ್ನು ನಾನು ಗಂಡ ಸಿಕ್ಕಿ ಮಗು ಆಗಿ ಆಮೇಲೆ ನನ್ನ ಅಮ್ಮ ಆಗೋದು. ಅಷ್ಟರೊಳಗೆ ಇಡೀ ಸಾಮ್ರಾಜ್ಯನ ನುಂಗಿ ಹಾಕಿರ್ತೀನಿ. ಅಮ್ಮ ಅಂತೆ ಅಮ್ಮ. ಈ ಮನೆ ನುಂಗಕ್ಕೆ ಬಂದಿರೋ ಗುಮ್ಮ ಕಣೆ ನಾನು, ಗುಮ್ಮ. ಬೇಡ ಸರು, ಬೇಡ. ನನ್ನ ಮನಸ್ಸಲ್ಲಿರೋ ನೋವು ನನ್ನ ಜೊತೆಲೆ ಮಣ್ಣಾಗ್ಬಿಡ್ಲಿ. ಆ ನೋವು ಅನ್ನೋದು ಬೆಂಕಿ ಇದ್ದಾಗೆ, ಅದು ಹತ್ರ ಬರೋರ್ನೆಲ್ಲ ಸುಡ್ತಾ ಹೋಗುತ್ತೆ. ಅದನ್ನ ಕಣ್ಣೀರಲ್ಲಿ ಮಾತ್ರ ಆರಿಸೋದಕ್ಕೆ ಸಾಧ್ಯ. ಅತ್ತೆ, ನನ್ನ ಸ್ವಂತ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ನನಗೆ ತಾಯಿಗಿಂತ ಜಾಸ್ತಿ. ನೀವತ್ರ ನನಗೂ ಅಳು ಬರುತ್ತೆ ಅತ್ತೆ. ನೀವು ಈ ಮನೆಗೆ ಬರೋದಕ್ಕೂ ಮುಂಚೆ ಅದು ಎಷ್ಟು ಸಲ ನಿಮ್ ಜಪ ಮಾಡಿದ್ದೀನೋ ನಿಮಗದ್ರ ಅಂದಾಜೇ ಇಲ್ಲ. ನೀವತ್ರ ಇಡೀ ಮನೆನೇ ಅಳುತ್ತೆ ಅತ್ತೆ. ಪ್ಲೀಸ್ ಅದೇನಿದೆಯೋ ಅದು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮನ್ಸಿನ ಭಾರನೂ ಕಡಿಮೆ ಆಗತ್ತೆ. ನೋಡ್ ಸರು, ನೀನ್ ನನ್ನನ್ನ ತಾಯಿ ಥರ ಅಂತ ಹೇಳ್ತಿದ್ಯಾ, ಅದಕ್ಕೆ ನಾನು ಈ ವಿಷಯನ ನಿನ್ಗೆ ಹೇಳ್ತಿದ್ದೀನಿ. ಆದರೆ ಈ ಸತ್ಯನ ನೀನು ಯಾರಿಗೂ ಹೇಳಬಾರ್ದು. ನೀವು ಮೊದಲು ಹೇಳಿ ಅತ್ತೆ. ಸರು, ಅವತ್ತು ನೀನೇನೋ ಹೇಳ್ಬಿಟ್ಟೆ. ನೀವು ಅಭಿಗೆ ಹತ್ರ ಇದ್ದಷ್ಟು, ಅವನ ಜೊತೆ ಉಳ್ಕೊಳಕ್ ಶುರು ಮಾಡಿದಷ್ಟು ನೀವು ಅವನಿಗೆ ಹತ್ರ ಆಗ್ಬೋದು ಅಂತ. ಆದರೆ ನಾನು ಅದನ್ನ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಅದಾಗಲೇ ಇಲ್ಲ ಸರು. ನಾನು ಏನು ಮಾಡಲಿ? ನನ್ನ ಜೀವನ ಹೀಗಾಗೋಯ್ತಲ್ಲ. ನನ್ನ ಅಂತರಾತ್ಮ ಪ್ರತಿದಿನ ನನ್ನನ್ನು ಕೇಳುತ್ತೆ, ನೀವಿಬ್ರು ಗಂಡ ಹೆಂಡತಿ ಯಾಕೆ ಇಷ್ಟು ದೂರ ಇದ್ದೀರಾ ಅಂತ. ನಾನು ಏನು ಉತ್ತರ ಕೊಡಲಿ? ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಅವತ್ತು ಹಾಗಂದೆ. ಆದರೆ ಅದು ಯಾಕೆ ಸರಿ ಹೋಗ್ತಿಲ್ವೋ ನನಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ನೀವು ಏಜೆ ಒಂದಾಗೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ಯಾವ ವ್ರತ ಬೇಕಾದರೂ ಮಾಡ್ತೀನಿ. ಬೇಕಿದ್ರೆ ಒಂದೇ ಹೊತ್ತು ಊಟ ಮಾಡಿ ವಾರ ಇಡೀ ಉಪವಾಸ ಇರ್ತೀನಿ. ಇಲ್ಲ ಅತ್ತೆ, ಪ್ರವಾಹ ಇದ್ದಾಗೆ. ಬೇಕಾದ್ರೆ ಒಂದ್ಸಲಿ ಕೈ ಇಟ್ಟು ನೋಡು, ನಿನ್ನನ್ನು ಸೇರಿಸಿ ಕೊಚ್ಕೊಂಡು ಹೊರಟೋಗ್ತಾರೆ. ಬೇಕಾದ್ರೆ ಟ್ರೈ ಮಾಡು, ಇಟ್ಸ್ ಫ್ರೀ. ಒಳ್ಳೆ ಮಾತಲ್ಲಿ ಹೇಳೋದಕ್ಕೆ ಬಂದ್ರೆ ನನ್ನ ಮೇಲೆ ಸವಾರಿ ಮಾಡ್ತೀರಾ? ಸರಿ ಆಯ್ತು, ನೀವು ಒಪ್ಪಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೂ ಟ್ರೈ ಮಾಡಬೇಕು ಅಂತ ಮಾಡಿದೆ. ಈಗ ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರನೇ ಹೇಳ್ತೀನಿ. ಅದು ಏನಾದರೂ ಸರಿ.
ಇನ್ನು ಕೆಲವ್ರಿಗೆ ಬುದ್ಧಿನೇ ಬಂದಿಲ್ಲ. ಹಲೋ ರೀ. ಅಜ್ಜಿ ಏನೋ ದುರ್ಗಾ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ರು. ಆದ್ರೆ ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬರ್ಲಿಲ್ಲ? ನನ್ನನ್ನು ಆಟ ಆಡ್ಸ್ಬೇಕು ಅಂತ ಬೇಕಂತ ಈ ತರ ಮಾಡ್ತಿದ್ದಾಳ, ಅಥವಾ ನನ್ನ ನಂಬ್ಸಕ್ಕೆ ಹೊಸ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದಾಳ? ಇಲ್ಲ ಇಲ್ಲ ಇಲ್ಲ, ದುರ್ಗಾ ಈ ತರ ಎಲ್ಲ ಮಾಡಲ್ಲ. ಅವಳಿಗೆ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇದೆ. ಸ್ವಿಚ್ ಆಫ್. ದುರ್ಗಾ ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋ ತನಕ ಬಿಡಲ್ವಲ್ಲ. ಏನಾಗಿದೆ? ಅಟ್ಲೀಸ್ಟ್ ಹೋದಾದ್ಮೇಲೆ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಆದರೂ ಹಾಕೊಳ್ಳೋ. ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ? ಹಾಯ್ ದುರ್ಗಾ, ನಾನಿನ್ನ ರೀಚ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈ ವಾಯ್ಸ್ ಮೆಸೇಜ್ನ ಕೇಳಿದ ಕೂಡಲೇ ನೀನು ನನಗೆ ರೆಸ್ಪಾಂಡ್ ಮಾಡು. ಐ ವಾಂಟ್ ಟು ಟಾಕ್ ಟು ಯು. ಟೇಕ್ ಕೇರ್. ಏನಾಗಿದೆ ಎಲ್ರಿಗೂ? ಲೈಫಲ್ಲಿ ಬಿಸ್ನೆಸ್ ಮುಖ್ಯ, ಬಟ್ ಬಿಸ್ನೆಸ್ಸೇ ಲೈಫ್ ಆಗಬಾರ್ದು. ಕಿಶೋರ್ ನೋಡಿದ್ರೆ ಇಷ್ಟು ವರ್ಷದಿಂದ ಅಬ್ರಾಡಲ್ಲಿದ್ದಾನೆ. ಪ್ರೇಮ್ ಪ್ರಮೋದ್ ನೋಡಿದ್ರೆ ಆಫೀಸಲ್ಲೇ ಮುಳುಗೋಗಿದ್ದಾರೆ. ಈಗ ಅವ್ರ ಸಾಲಿಗೆ ದುರ್ಗಾನೂ ಸೇರ್ಕೋತಾ ಇದ್ದಾಳೆ. ವಾಟ್ಸ್ ಹ್ಯಾಪನಿಂಗ್? ಇರೋದನ್ನ ಸುಮ್ಮನೆ ಡೆವಲಪ್ ಮಾಡ್ಕೊಂಡು ಹೋದ್ರೆ ಸಾಕು. ಏನಾಗಿದೆ ಎಲ್ರಿಗೂ? ಏಜೆ, ಹೇಳಿ ಸರ್, ಏನಾರ ವಿಷಯ ಆಯ್ತಾ? ವಿಷಯ ಅಂತ ಏನೂ ಇಲ್ಲ ಏಜೆ. ಏನಾರ ಹೆಲ್ಪ್ ಬೇಕಿತ್ತಾ? ಇಲ್ಲ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಮಾತಾಡು. ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಇಲ್ಲಿ ಯಾರ ಇದ್ದಾರ? ಇಲ್ಲ ಏಜೆ. ಮತ್ತೆ ಮಾತಾಡು. ನಾನು ಮಿತಿ ಮೀರಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೇಳೋ ಮಾತನ್ನ ಪ್ಲೀಸ್ ಕೂಲಾಗಿ ಕೇಳಿಸ್ಕೊಳ್ಳಿ. ಅಂತರ ಅತ್ತೆ ದಿನದಿಂದ ದಿನಕ್ಕೆ ತುಂಬ ಸೊರ್ಗೋಗ್ತಿದ್ದಾರೆ. ಅವ್ರು ತುಂಬ ನೋವು ಅನುಭವಿಸ್ತಿದ್ದಾರೆ. ತುಂಬ ಲೋನ್ಲಿಯಾಗಿ ಫೀಲ್ ಮಾಡ್ಕೋತಿದ್ದಾರೆ. ಸರು, ಆಮೇಲೆ ಮಾತಾಡೋಣ. ಈಗ ಹೋಗು. ಇಲ್ಲ ಏಜೆ, ನೀವು ನನ್ನ ಬಗ್ಗೆ ಏನಾದರೂ ಅಂದ್ಕೊಳ್ಳಿ, ಬೇಕಿದ್ರೆ ಒಂದೆರಡು ಡೇಟ್ ಹೊಡೀರಿ. ನಾನು ಅದನ್ನು ಆಶೀರ್ವಾದ ಅಂತಲೇ ತಿಳ್ಕೊತೀನಿ. ಆದರೆ ನೀವು ಅಂತರ ಅತ್ತೆ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿರೋದು. ಸರು, ಇದು ನಿನ್ನ ಹತ್ರ ಮಾತಾಡೋ ವಿಷಯ ಅಲ್ಲ, ಹೋಗು. ಇಲ್ಲ, ನಾನು ಹೋಗಲ್ಲ. ನಾವು ಚೆನ್ನಾಗಿರ್ಲಿ ಅಂತ ನೀವು ಬಯಸೋದು ತಪ್ಪಲ್ಲ ಅಲ್ವಾ? ಹಾಗೆ ನೀವು ಅಂತರ ಅತ್ತೆ ಚೆನ್ನಾಗಿರ್ಲಿ, ಅನ್ಯೋನ್ಯವಾಗಿರ್ಲಿ ಅಂತ ನಾವು ಬಯಸೋದ್ರಲ್ಲಿ ತಪ್ಪೇನಿದೆ ಏಜೆ? ನಿಮ್ಮಿಂದ ನಾವು ಪ್ರೀತಿ ಪಡ್ಕೊಂಡಿದ್ದೀವಿ, ಅದೇ ಪ್ರೀತಿನ ನಿಮಗೂ ನಾವು ಕೊಡ್ಬೇಕಲ್ವಾ? ಈ ಸೇಜೆ ಹೇಳಿ ಕಳ್ಸಿದ್ ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ? ಆಗುತ್ತಾ ಆಗಲ್ವಾ? ಆಗಿದೆ. ಅಂತ ಸಾರಿ ಅಭಿ, ನೀವು ಬಂದಿದ್ದು ಗಮನಿಸ್ಲಿಲ್ಲ. ಓಕೆ, ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತದೆ, ಕೇಳಿಸಿರಲ್ಲ. ಡೀಪಾಗಿ ಯೋಚನೆ ಮಾಡುವಂಥದ್ದು ನಮ್ಮಂಥ ಹೆಣ್ಮಕ್ಳು ಬಾಳಲ್ಲಿ ಏನಿರುತ್ತೆ ಅಭಿ? ಅದೇ ನೋವು, ಅದೇ ಗೋಳು ಅಷ್ಟೇ. ಅಂತರ ಓಕೆ. ಅಭಿ, ನನ್ನಿಂದ ಏನಾದರೂ ಆಗಬೇಕಿತ್ತಾ? ಅದೇನು ಅಂತ ಹೇಳಭಿ, ನಾನು ಮಾಡ್ತೀನಿ, ಹೇಳು. ನಾನು ಆ್ಯಕ್ಚುಲಿ ನಿನ್ನ ಹತ್ರನೇ ಮಾತಾಡೋದಕ್ಕೆ ಅಂತ ಬಂದೆ. ಅದು ನನಗೆ ಗೊತ್ತು ಕಣು. ಸುತ್ತಿ ಬಳಸಿ ಯಾಕೆ ಹೇಳ್ತೀಯ? ನೇರವಾಗಿ ಹೇಳು, ಅದೇನು ಅಂತ ಹೇಳು ಅಭಿ. ಆ್ಯಕ್ಚುಲಿ ನಿನಗೆ ನನ್ನಿಂದ ಹರ್ಟ್ ಆಗಿದೆ. ಇನ್ಫ್ಯಾಕ್ಟ್ ತುಂಬಾ ಹರ್ಟ್ ಆಗಿದೆ, ನನಗೆ ಗೊತ್ತದು. ಅಯ್ಯೋ, ನಾನು ಈ ಮಾತನ್ನು ಒಪ್ಪಲ್ಲ. ನನ್ನ ಗಂಡನಿಂದ ಹರ್ಟ್ ಆಗೋದ ಚಾನ್ಸೇ ಇಲ್ಲ ಅಭಿ. ನೀನ್ ನನಗೆ ಹರ್ಟ್ ಮಾಡ್ತೀಯಾ ಅಭಿ? ನೀನ್ ಒಂದೇ ಒಂದು ಮಾತು
ಈ ಕ್ಷಣದಲ್ಲಿ ಅಂತ್ರ ನೀನ್ ಕುತ್ತಿಗೆ ಕತ್ತರಿಸ್ಕೊ ಅಂತ ಹೇಳಿದ್ರೆ ನಾನು ಅದಕ್ಕೂ ಸಿದ್ಧ. ನಾನು ಖುಷಿಯಾಗಿ ಪ್ರಾಣ ಬಿಡ್ತೀನಿ. ಅಂಥದ್ರಲ್ಲಿ ನೀನ್ ನನಗೆ ನೋವು ಮಾಡ್ತೀಯ? ಇಲ್ಲ, ನಿನಗೆಲ್ಲೋ ಹಾಗನ್ಸಿದೆ. ಇಲ್ಲ, ನಿನ್ಗೆ ಯಾರಾದ್ರೂ ಸುಳ್ಳು ಹೇಳಿರ್ಬೇಕು. ನಿನ್ನ ಮಾತೊಂದು ಹೇಳ್ತಾ ಇದೆ, ನಿನ್ನ ಕಣ್ಣೆ ಇನ್ನೊಂದು ಹೇಳ್ತಾ ಇದೆ. ಈ ಕಣ್ಣೀರು ನನಗೆ ಪರಿಚಯ ಇಲ್ಲ ಅಂದ್ಕೊಂಡಿದ್ಯಾ? ಹಾಂ, ಈ ಹಿಂದೆನೇ ನಾನು ಈ ಕಣ್ಣೀರನ್ನ ಭೇಟಿ ಮಾಡಿದ್ದೀನಿ. ಆದರೆ ಆಗ ಅವು ಖುಷಿಯಿಂದ ಹೊರಗೆ ಬಂದಿತ್ತು. ಆದರೆ ನೋವಲ್ಲಿ ಬರ್ತಿರೋ ಕಣ್ಣೀರನ್ನ ಇವತ್ತೇ ಭೇಟಿ ಮಾಡ್ತಾ ಇರೋದು. ಅಂಡ್ ಅದಕ್ಕೆ ಕಾರಣನೂ ನಾನೇ. ಅಬ್ಬಬ್ಬಬ್ಬಬ್ಬ, ಏನ್ ಮಾತಾಡ್ತೀಯೋ ಮಾರಾಯ. ನಿಜವಾಗ್ಲೂ ಆ ಅಂತರ ನೀನನ್ನು ಪಡೆಯೋಕೆ ಪುಣ್ಯನೇ ಮಾಡಿಕೆ ಬಿಡು. ಹಾ ಅಭಿ, ಬಿಡ್ತು ಅನ್ನು. ನನ್ನ ನೋಗೆ ನೀನ್ ಕಾರಣ ಹೇಗಾಗ್ತೀಯ? ಇಲ್ಲ ಅಂತ ಇತ್ತೀಚೆಗೆ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಸರಿಯಾಗಿ ಮಾತಾಡಿಲ್ಲ. ನನ್ನ ಮನಸ್ಸು ಸರಿ ಇರಲಿಲ್ಲ. ಪ್ರಾಬ್ಲಿ ಅದು ಕಾರಣ ಇರ್ಬೋದು. ನಿನ್ನ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನಾವೊಂಥರ ಗಿಲ್ಟ್ ಫೀಲಿಂಗ್ ಬರುತ್ತೆ. ಪಾಪ ನೀನು ಎಷ್ಟೆಲ್ಲ ನೋವನ್ನ. ನಾನೀಗ 3 ಹಾಡು ಹಾಡ್ದೆ. ಆ 3 ಹಾಡಲ್ಲಿ ಕೂಡ ಪ್ರೀತಿಯಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳನ್ನು ಕೊಲ್ಲೋದು. ಯಾಕೆ ಮೇಡಮ್? ವೈ ಮೇಡಮ್, ವೈ? ಕೊಲ್ಲೋದು ಅಂದ್ರೆ ಪ್ರೀತಿಯಿಂದ ಕೊಲ್ಲೋದು. ಪ್ರೀತಿಯಿಂದನೋ ಚಾಕುಯಿಂದನೋ? ಹೋಗೋದು ಪಾಪ ಗಂಡು ಮಕ್ಳಿದ್ದೀವ ತಾನೆ. ವಿಶ್ವರೂಪ್, ಏನ್ ಮಾತಾಡ್ತಿದ್ದೀರಾ? ನನ್ನ ಹತ್ರ ಇದೆಲ್ಲ ಹೇಳ್ಬಿಡಿ, ನಂಗೇನು ಗೊತ್ತಾಗಲ್ಲ. ಸುಮ್ಮನಿರಿ ಮೇಡಮ್, ನೀವು ಸುಳ್ಳು ಹೇಳ್ಬೇಡಿ. ನೀವು ಹುಡುಗಿರಿ ಎಷ್ಟು ಮೊದಲು ಹುಡುಗನ ಲವ್ ಮಾಡೋದು, ಆಮೇಲೆ ಅವನ್ನ ಅವಾಯ್ಡ್ ಮಾಡೋದು, ಆಮೇಲೆ ಅವನ ಮೇಲೇನೆ ಅನುಮಾನ ಪಡೋದು. ಇದರಿಂದ ಗಂಡ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಮೇಡಮ್? ಇದೆಲ್ಲ ಹೆಣ್ಮಕ್ಳಿಗೆ ಎಲ್ಲೇ ಅರ್ಥ ಆಗುತ್ತೆ ಮೇಡಮ್, ನಿಮ್ಗೆಲ್ಲ ಗೊತ್ತಾಗಲ್ಲ ಬಿಡಿ. ಈ ಗಂಡ್ಮಕ್ಳ ಮನಸ್ಸು ಹೇಗೆ ಗೊತ್ತಾ ಮೇಡಮ್? ಈ ಟೀ ಕಪ್ಪಲ್ಲಿ ಅದು ಬಿಸ್ಕಿಟ್ ಅಷ್ಟೇ ಮೃದು ಮೇಡಮ್. ಒಂಚೂರು ಬಿಸಿ ತಾಗಿದ್ರೆ ಸಾಕು, ಅಲ್ಲೇ ಕರಗಿ ಮುರಿದೋಗುತ್ತೆ ಮೇಡಮ್. ಇವಾಗ ಯಾರಿಗೆ ಏನಾಯ್ತು? ನನ್ಗೆ ಮೇಡಮ್, ನನ್ಗೆ ಏನೋ ರೂಪ ಅನ್ನೋ ಚಂದ್ರಲ್ಲಿ ಚೆಲುವಿನ ನನ್ಗಿಂತ ಸ್ವಲ್ಪ ಹೈ ಗ್ರೇಡ್ ಅಲ್ಲಿ ಇದ್ರು ಹೇಗಾದ್ರೂ ಮೇಂಟೈನ್ ಮಾಡ್ಬೋದಂತ ಪಟಾಯಿಸ್ಕೊಂಡೆ. ಲವ್ ಅಲ್ಲೂ ಬೀಳಿಸ್ಕೊಂಡೆ, ಮದುವೆಗೂ ಒಪ್ಪಿಸ್ಕೊಂಡೆ. ಇವಾಗ 2ನೇ ಇನ್ನಿಂಗ್ ಶುರು ಮಾಡಿದ್ದಾಳೆ ಮೇಡಮ್. ಅವಳೇನು ಹುಡುಗಿನ ಅಥವಾ ABD ವಿಲಿಯರ್ಸ್ ಯಾವ ಕಡೆಯಿಂದ ಓಡಿತಾಳೆ ಅನ್ನೋದೇ ಗೊತ್ತಾಗಲ್ಲ. ಫುಲ್ ಡೌಟು. ನಿಮ್ಮೇಲೆ ಡೌಟಾ? ಅಲ್ವಾ ಮೇಡಮ್? ನನ್ನಂತ ಅಮ್ಮನಿ ಪಾಪ ಮೇಲೆ ಡೌಟ್ ಪಡ್ತಿದ್ದಾರೆ. ಅದು ಹೇಗೆ? ಒಬ್ರ ಹತ್ರ ಮಾತಾಡ್ಲಿಕ್ಕಿಲ್ಲ, ಅವ್ರು ಯಾರು ಅಂತ ಬರ್ತಾರೆ. ಒಬ್ರ ಹತ್ರ ಮೆಸೇಜ್ ಮಾಡ್ಲಿಕ್ಕಿಲ್ಲ, ಒಬ್ರ ಹತ್ರ ಕಾಲಲ್ಲಿ ಮಾತಾಡ್ಲಿಕ್ಕಿಲ್ಲ. ಅದ್ಯಾರು ಇದ್ಯಾರು ಅಂತ ಬಂದು ಕೇಳಿ ನನ್ನ ತಲೆ ತಿಂತಾರೆ ಮೇಡಮ್. ನಂಗಂತೂ ಸಾಕಾಗಿ ಹೋಗಿದೆ. ಇದೇ ಕೆಲಸ ಒಬ್ಬ ಹುಡುಗ ಮಾಡಿದ್ರೆ ಅವ್ನ ಫೋಟೋ ಹಾಕಿ ಇಷ್ಟದ ಆರ್ಟಿಕಲ್ ಬರೆದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಸಿಟಿ ಕೊಡ್ತಾ ಇದ್ರು. ಆದ್ರೆ ಈಗ ಅದೇ ಕೆಲಸ ಒಂದು ಹುಡುಗಿ ಮಾಡಿದ್ದಕ್ಕೆ ನಾವು ಗಂಡಸರು ನೋವು ಪಡ್ಕೊತಿದ್ದೀವಿ. ಯಾಕೆ ಮೇಡಮ್ ಗಂಡು ಮಕ್ಕಳನ್ನು ವೈರಲ್ ಆಗಲ್ಲ? ನಂಗಂತೂ ಸಾಕಾಗಿ ಹೋಗಿದೆ ಮೇಡಮ್, ಸಾಕಾಗಿ ಹೋಗಿದೆ. ಹಲೋ, ಬರೀ ಒಂದ್ ಸೈಡ್ ಕತೆ ಅಂದ್ರೆ ಆಗಲ್ಲ. ಹುಡುಗಿರ್ ಮನ್ಸನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮನ್ಸಲ್ಲಿ ಏನೇನೋ ಆಲೋಚನೆ ಇಟ್ಕೊಂಡು ಹುಡುಗಿರ್ನ ಮಾತಾಡ್ಸಕ್ ಟ್ರೈ ಮಾಡಿದ್ರೆ ಇನ್ನೇನಾಗುತ್ತೆ? ಪಾಪ ಹೆಣ್ಮಕ್ಳು ಸುಕೋಮಲ, ಸುಮಧುರ, ಸುಲಲಿತ, ಸುಹಾಸಿನಿ, ಸುಭಾಷಿಣಿ ಅಂತ ಹುಡುಗಿರ್ಗೆ ಕಂಫರ್ಟ್ ಆಗಿ ಮಾತಾಡ್ಸ್ಬೇಕು. ಇಲ್ಲ ಅಂದ್ರೆ ಹುಡುಗಿರ್ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್, ನೀವು ಹುಡುಗಿರ ಸೈಡ್ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಗುಡ್ ಬಾಯ್. ಹಲೋ ಲೀಲಾ ಮೇಡಮ್, ಬೆಳ್ಳಗಿರೋರೆಲ್ಲ ಹೀರೋಯಿನ್ ಆಗ್ಬಿಡೋದಿಲ್ಲ, ನೆನ್ಪಿರ್ಲಿ. ಏ ಸರು, ಏನಾಯ್ತು ನಿಂಗೆ? ಮಾಸ್ ಡೈಲಾಗ್ ಎಲ್ಲ ಹೊಡಿತಾ ಇದ್ಯಾ? ವಿಶ್ವರೂಪ್, ಏನಿದು? ಮೇಡಮ್, ಅಮಾವಾಸ್ಯೆ ಏನಾದ್ರು ಹತ್ರ ಬಂತ? ಲೀಲಾ, ನಾನ್ ತುಂಬಾ ಅಮಾಯಕಿ, ಒಳ್ಳೆಯವಳು ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಏಜೆ ಅಂತರ ಅತ್ತೆ ಮಧ್ಯ ಪ್ಲೇ ಮಾಡೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ಏಜೆ ಅಂತರ ಅತ್ತೆ ಇಬ್ರು ಒಂದಾಗ್ತಿದ್ದಾರೆ. ಏನು ಅತ್ತೇನಾ? ಯಾವ್ದೋ ಹೊಸ ನಾಟಕ ಶುರು ಮಾಡಿದ್ಯಾ? ಮತ್ತೆ ನನ್ನ ಕೆದುಕೊಂಡು ಸಿಟ್ಟು ಬರ್ಸೋಕ್ ಬಂದ್ರೆ ಅದು ನಿನಗೆ ಒಳ್ಳೇದಲ್ಲ. ಲೀಲಾ, ಅಜ್ಜಿ, ಏನಿವತ್ತು ಮ್ಯೂಸಿಕ್, ಎಕ್ಸರ್ಸೈಸ್, ಏರೋಬಿಕ್ಸ್ ಏನು ಮಾಡಿಲ್ವಾ? ಏನಿವತ್ತು ತುಂಬಾ ಖುಷಿಯಾಗಿದೀಯಾ ಅಥವಾ ಖುಷಿಯಾಗಿರೋ ತರ ವರ್ತಿಸ್ತಿದೀಯೋ? ಅಜ್ಜಿ,
ಖುಷಿ ಆಗಿರೋ ತರ ವರ್ತಿಸಕ್ಕೆ ನಾನೇನ್ ಸೀರಿಯಲ್ ಹೀರೋಯಿನಾ? ಅಲ್ಲ, ನಿನಗೆ ಸೀರಿಯಲ್ ಹೀರೋಯಿನ್ ಆಗಬೇಕು ಅಂತ ಆಸೆ ಇತ್ತಲ್ವಾ, ಅದನ್ನ ನಿಜ ಜೀವನದಲ್ಲಿ ಈ ಥರ ತೀರಿಸ್ಕೊತಿದೀಯೇನೋ ಅಂತ ಕೇಳಿದೆ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ರಾಮ್ ನಿನ್ನನ್ ಬಿಟ್ಟು ಅಂತರ ಜೊತೆ ಹೋದ್ಮೇಲೂ ಅದನ್ನ ನೀನ್ ಕಣ್ಣಾರೆ ನೋಡಿದ್ಮೇಲೂ ಅದೇ ಖುಷಿ ಇದೆಯಾ ನಿನ್ಗೆ? ಅರೆ, ಅವ್ರ ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ, ಮಧ್ಯದಲ್ಲಿ ನಾನ್ ಯಾಕೆ? ನಿಮ್ ಮಗ ನನ್ನ ಕರೆದಿದ್ರು ನಾನಂತೂ ಹೋಗ್ತಾ ಇರ್ಲಿಲ್ಲ. ಲೀಲಾ, ಯಾಕಮ್ಮ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿದೀಯಾ? ಅಜ್ಜಿ, ನಾನು ಒಂದ್ ವಿಷಯನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಾನು ಈ ಮನೆಗೆ ವಾಪಸ್ ಬಂದಿದ್ದು ನಿಮ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ. ನೀವಿಲ್ಲಿರೋವರೆಗೂ ನಾನು ನಿಮ್ ಜೊತೆ ಖುಷಿಯಾಗಿದ್ಬಿಡ್ತೀನಿ. ಮುಂದೆ ಮುಂದೆ ನನ್ ದಾರಿ ನನ್ಗೆ, ಆಗ ನನ್ನ ತಡೆಯೋರು ಯಾರು ಇರಲ್ಲಪ್ಪ. ಬೇಡ ಕಣೆ, ಹೀಗೆಲ್ಲ ಮಾತಾಡ್ಬೇಡ. ನೋಡು, ನೀನ್ ಬಂದ್ಮೇಲೆ ನಾನು ಎಷ್ಟು ಲವಲವಿಕೆಯಿಂದ ಇದ್ದೀನಿ. ಇದನ್ನ ನೋಡಿದ್ಮೇಲೂ ನೀನ್ ಹೀಗೆಲ್ಲ ನೋವಾಗೋ ತರ ಮಾತಾಡ್ಬೇಡ ಕಣೆ. ಅಜ್ಜಿ, ನೀವ್ ಮನೆಗ್ ಬಾ ಅಂದ್ರಿ, ನಾನ್ ಬಂದಿದ್ದೀನಿ. ಪ್ಲೀಸ್, ನನ್ನಿಂದ ಬೇರೆ ಇನ್ಯಾವುದೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ವಿಷಯದ ಬಗ್ಗೆ ನಾವು ತುಂಬಾ ಸತಿ ಚರ್ಚೆ ಮಾಡ್ಬಿಟ್ಟಿದೀವಿ, ಇನ್ನು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ನೀನ್ ಹೀಗೆ ಹೇಳ್ತೀಯ? ನನಗೆ ಅಂತರ ನೋಡಿದ್ರೆ ಭಯನೇ ಆಗುತ್ತೆ. ಅವಳಂತೂ ಒಂದೊಂದ್ಸತಿ ಒಂದೊಂದ್ ತರ ವರ್ತಿಸ್ತಿರ್ತಾಳೆ. ಅದೇನೋ ಗೊತ್ತಿಲ್ಲ, ಅವಳನ್ನ ಕಂಡ್ರೆ ಒಂಥರ ನನಗೆ ಭಯ ಶುರುವಾಗ್ಬಿಟ್ಟಿದೆ. ಅವಳನ್ನ ನನ್ನ ಮಗನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹೇಳು ಅಂತ ಐ ವೇಟಿಂಗ್. ನಾನು ಅನ್ಕೊಂಡಿದ್ದು ಇದೆ ಅಭಿ. ವಾವ್, ಹಾಗಾದ್ರೆ 100 ಮಾರ್ಕ್ಸ್. ಮಾರ್ಕ್ಸಾ? ಏನು? ಕಮ್ ಆನ್ ಅಂತ ನೀನೇ ಹೇಳಿದ್ಯಲ್ಲ, ನೀನು ಅನ್ಕೊಂಡಿದ್ದು ನಾನು ತೋರಿಸೋದು ಎರಡೂ ಒಂದೇ ಆದ್ರೆ ನಮ್ಮ ಪ್ರೀತಿಗೆ 100 ಮಾರ್ಕ್ಸ್ ಅಂತ. ಸೊ 100 ಮಾರ್ಕ್ಸ್ ಅಂತರ. ನಿನಗೆ ಈ ಜಾಗ ನೋಡಿದ್ರೆ ಏನು ನೆನಪಾಗ್ತಾ ಇದೆ? ಅಂದ್ರೆ ಹೇಳು, ಏನ್ ನೆನಪಾಗ್ತಾ ಇದೆ? ಅಭಿ, ಮನೆ ನೋಡಿದ ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಸ್ಪೀಚ್ಲೆಸ್. ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ. ಒಳಗೆ ಹೋದ್ರೆ ಇನ್ನೂ ಎಕ್ಸೈಟಿಂಗ್ ಆಗುತ್ತೆ. ಬಾ, ಕಮ್ ಕಮ್ ಬಾ. ಮನೆಯಿಂದ ಹೊರಗಡೆ ಇದ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲೇನೋ ತಪ್ಪು ನಡೀತಿದೆ ಅಂತ ನಂಗೆ ಅನಿಸ್ತಾ ಇದೆ. ಏನತ್ತೆ, ಇನ್ನು ದುರ್ಗಾಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಅವ್ರು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ಇಲ್ಲೇನೋ ತಪ್ಪು ನಡೀತಿದೆ ಅಂತ ಅನಿಸ್ತಿದೆ, ಆದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಹಾಗಿದ್ದಿದ್ರೆ ನನ್ನ ಅಜ್ಜಿ ವಿಶ್ವರೂಪ ಅಂತೂ ಯಾವತ್ತೂ ಅರ್ಥ ಆಗ್ಬೇಕಿತ್ತು. ಹೋಗ್ಲಿ ಬಿಡಿ, ದುರ್ಗಾಕ್ಕ ಬರ್ತಾರೆ, ಅದೇನ್ ಬೇಕೋ ಮಾತಾಡ್ಕೊಳ್ಳಿ. ನನ್ಗೆ ಯಾಕೋ ದುರ್ಗಾ ಅವರು ವಾಪಸ್ ಬರೋ ಡೌಟ್ ಅನಿಸ್ತಾ ಇದೆ. ಅತ್ತೆ, ಏನ್ ಹೇಳ್ತಿದ್ದೀರಾ? ದುರ್ಗಾ ಬೇಕು ಅಂತಾನೆ ಕಣ್ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತಿದೆ ಲಕ್ಷ್ಮಿ. ಇಲ್ಲ ಅಂದ್ರೆ ಈ ತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯಿಂದ ಯಾರು ಆಚೆ ಹೋಗ್ತಾರೆ ಹೇಳು? ಇದೆಲ್ಲ ಸಾಧ್ಯನಾ? ಅವ್ರೇನೋ ಪ್ಲಾನ್ ಮಾಡಿದ್ದಾರೆ, ಅದು ವರ್ಕೌಟ್ ಆಗಿರಲ್ಲ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅನ್ನೋ ಭಯಕ್ಕೆ ಹೋಗಿದ್ದಾಳೆ. ನನ್ಗ್ಯಾಕೋ ಇದೇ ತರ ಆಗಿದೆ ಅಂತ ಅನಿಸ್ತಿದೆ. ಇಲ್ಲ ಅತ್ತೆ, ದುರ್ಗಾ ಅಕ್ಕ ಬದಲಾಗ್ತಿರೋದನ್ನ ನಾನೇ ನೋಡಿದ್ದೀನಿ. ಅಂಡ್ ಅದು ಫೇಕ್ ಅಲ್ಲ, ಆ ಕಣ್ಣಲ್ಲಿ ಸತ್ಯ ಹೊಳಿತಿತ್ತು. ಅವ್ರು ನನ್ನ ಹತ್ರ ಬಂದು ಕೆನ್ನೆ ಸರಿ ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ ಅಂತ ಕೇಳ್ಬಿಟ್ಟು ಹೋದ್ರು. ಅಷ್ಟೇ ಅಲ್ಲ, ಅಜ್ಜಿ ಹತ್ರ ಹೋಗಿ ಅವ್ರ ಮಡ್ಲಲ್ಲಿ ಮಲಗಿ ನನ್ನಿಂದ ದೊಡ್ಡ ತಪ್ಪಾಗಿದೆ, ಈ ತಪ್ಪಿಗೆ ಏನಾದರೂ ಪ್ರಾಯಶ್ಚಿತ್ತ ಇದೆಯಾ ಅಂತ ಕೇಳಿದ್ರು. ಹೇಳಿ ಅತ್ತೆ, ಇದನ್ನೆಲ್ಲ ಯಾರನ್ನ ಮೆಚ್ಚೋದಕ್ಕೋಸ್ಕರ ಮಾಡಿದ್ರು? ನಮ್ಮನ್ನ ಮೆಚ್ಚೋದಿಕ್ ಮಾಡಿದ್ರ? ಖಂಡಿತ ಇಲ್ಲ. ಅವ್ರು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಇದನ್ನ ಮಾಡಿರೋದು. ಯಾರಾದ್ರೂ ಒಬ್ರು ತಪ್ಪು ಮಾಡೋ ಸಿಕ್ಕರೆ ಸಾಕು, ಅವ್ರ ಸುತ್ತಲೂ ನಡೆಯೋ ಎಲ್ಲಾ ತಪ್ಪುಗಳಿಗೂ ಅವರೇ ಕಾರಣ ಆಗಿರ್ತಾರೆ. ಸ್ವಲ್ಪ ಬೇರೆ ತರ ಯೋಚನೆ ಮಾಡಿ ಅತ್ತೆ. ನನಗೆ ಗೊತ್ತಿರೋಷ್ಟನ್ನ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಅಯ್ಯೋ, ನಂಗೆ ಮತ್ತೆ ಕನ್ಫ್ಯೂಷನ್ ಆಗ್ತಿದೆಯಲ್ಲ.
ದುರ್ಗಾ ನಿಜನಾ ಅಂತ್ರ ಅಕ್ಕ ನಿಜನಾ ಒಂದು ಗೊತ್ತಾಗ್ತಿಲ್ಲ. ಅಫ್ಕೋರ್ಸ್ ಅಭಿ, ನಿನ್ ಹೆಂಡತಿಯಾಗಿ ಇಷ್ಟು ಇಲ್ಲ ಅಂದ್ರೆ ಹೇಗೆ? ಅದು ಜೆನ್ಯೂನ್ ರೀಸನ್ ಆಗಿದ್ರೆ ಮಾತ್ರ ನಂಗೆ ಕೋಪ ಬರ್ತಿತ್ತು. ಅದಕ್ಕೆ ಅಲ್ವಾ ಸೈಟ್ ಇಂಜಿನಿಯರ್ ಹತ್ರ ಈ ಜಾಗದಲ್ಲಿ ನಿಂತು ಜಗಳ ಮಾಡಿದ್ ನಾನು. ನೋ, ಈ ಜಾಗದಲ್ಲಿ ನಿಂತು ಜಗಳ ಮಾಡಿದ್ದು ನಾನು. ನೆನಪಿಲ್ವಾ ನಿನಗೆ? ಇದೇ ಜಾಗದಲ್ಲಿ ಕೋಟ್ಯಾಟ್ ಸ್ಟೈಲಲ್ಲಿ ಮನೆ ಬೇಕು, ನೆಲ ಎಲ್ಲ ರೆಡ್ ಆಕ್ಸೈಡ್ ಬೇಕು ಅಂತ ಸೈಟ್ ಇಂಜಿನಿಯರ್ ಜೊತೆ ಜಗಳ ಆಡಿದ್ದು. ನೀನ್ ಮಾಡಿದ್ರೆ ಮತ್ತ್ಯಾಕೋ ನನ್ ಮೇಲೆ ಹೇಳ್ತೀಯಾ? ಅದನ್ನೇ ನಿಜ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ನಲ್ಲ. ಇಲ್ಲ, ಇವ್ ನನ್ನನ್ನ ಇಲ್ಲಿಗೆ ಸಿಕ್ಕಾಕ್ಸೋಕೆ ಕರ್ಕೊಂಡು ಬಂದಿದ್ದಾನೋ ಏನೋ. ಅಂದ್ರೆ ಯಾಕೆ ನೆನಪಾಗ್ತಾ ಇಲ್ವಾ? ಎಲ್ಲದಕ್ಕೂ ಹ್ಞೂ ಅಂತಿದ್ಯಾ? ಇಲ್ಲ ಅಭಿ, ಅದು ಆಕ್ಚುಲಿ ನಿಜ ಹೇಳು ಅಂದ್ರ. ಅಭಿ, ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಮತ್ತೆ ಯಾಕೆ ಆಗ್ಲೇನೋ ಒಂಥರ ಇದೆಯಾ, ಸೈಲೆಂಟ್ ಆಗಿದ್ಯಾ? ಅಂದ್ರೆ ನೆನಪಿಲ್ಲ ಅಂತ್ಯಾ, ಏನೇನೋ ತಪ್ಪಾಗಿ ಹೇಳ್ತಿದ್ಯಾ? ಯಾಕಂದ್ರೆ ನಿಂಗೆ ಬಿಲ್ಡಿಂಗು, ಈ ಪ್ಲಾನು ಯಾವುದೋ ನೆನಪಿಲ್ವಾ ನಿಂಗೆ? ಇಲ್ಲಿರೋ ಪ್ರತಿಯೊಂದು ಜಾಗನೂ ಒಂದೊಂದು ಕತೆ ಹೇಳ್ತಾ ಇಲ್ವಾ? ನಿನಗೇನೋ ಫೀಲ್ ಆಗ್ತಾ ಇಲ್ವಾ? ಅಭಿ, ಅದ್ ಹೇಳಿದ್ನಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ನನ್ಗೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅನ್ನಿಸ್ತದೆ ಅಂತ. ನಿನಗೆ ನಿಜವಾಗ್ಲೂ ನೆನಪಾಗಿದೆ ತಾನೆ? ಹಾ, ಹೌದು. ಆರ್ ಯು ಶೋರ್? ಯಾ, ಶೋರ್ ಅಭಿ. ಮತ್ತೆ ಯಾಕೆ ನಿನಗೇನು ನೆನಪಾಗ್ತಾ ಇಲ್ಲ? ಏನೋ ನಾನು ಇಲ್ಲಿ ಕರ್ಕೊಂಬಂದಾಗ ನೀನು ತುಂಬ ಎಕ್ಸೈಟ್ ಆಗಿರ್ತೀಯ ಅನ್ಕೊಂಡೆ, ಬಟ್ ನೀನು ಅದರ ರಿಯಾಕ್ಟೇ ಮಾಡ್ತಾ ಇಲ್ಲ. ಲುಕ್ ಅಂತರ, ನಿನಗೇನಾರ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನನ್ನ ಹತ್ರ ಹೇಳು. ಬೇಸಿಕಲಿ ನಾನು ನೀನು ಚೆನ್ನಾಗಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿನ್ಗೇನು ಮಾಡ್ಬೇಕು ಹೇಳು. ಇಲ್ಲಿ ಬೇಡವಾ? ಫಾರಿನ್ಗೆ ಹೋಗೋಣ, ದೊಡ್ಡ ದೊಡ್ಡ ಸರ್ಜನ್ಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ನಿನ್ನ ನೆನಪು ವಾಪಸ್ ಬರ್ಬೇಕಷ್ಟೇ. ಅದು ಆಕ್ಚುಲಿ ಅಭಿ, ಡ್ರಾಯಿಂಗ್ ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅದು ಅಲ್ಲದೆ ತುಂಬಾ ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿ ಅಲ್ವಾ, ಅದಕ್ಕೆ ಹೀಗಾಗ್ತಿದೆ ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಒಂದ್ ನಿಮಿಷ ಬಂದೆ.